ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಅಲ್ಪವಿದ್ಯಾ ಮಹಾಗರ್ವ ಎಂಬ ಸಂಸ್ಕೃತ ಸುಭಾಷಿತವು ಮಾನವ ಸ್ವಭಾವದ ಒಂದು ದೊಡ್ಡ ದೌರ್ಬಲ್ಯವನ್ನು ಅತ್ಯಂತ ಸರಳವಾಗಿ ಹೇಳುತ್ತದೆ. ಇಂದು ಸ್ವಲ್ಪ ತಿಳಿದ ತಕ್ಷಣ ಎಲ್ಲವೂ ತಿಳಿದಿದೆ ಎಂದು ಭಾವಿಸುವವರು ಹೆಚ್ಚಾಗಿದ್ದಾರೆ. 2 ಪುಸ್ತಕ ಓದಿದರೆ, 4 ಮಾತು ಕೇಳಿದರೆ, ಒಂದು ಲೇಖನ ಬರೆದರೆ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕರೆ ತಾವೇ ಸರ್ವಜ್ಞರೆಂಬ ಭ್ರಮೆ ಮೂಡುತ್ತದೆ. ಅಲ್ಲಿಂದಲೇ ಗರ್ವ ಬೆಳೆಯಲು ಆರಂಭವಾಗುತ್ತದೆ. ಅಲ್ಪಜ್ಞಾನವು ವಿವೇಕವನ್ನು ಬೆಳೆಸುವುದಕ್ಕಿಂತ ಅಹಂಕಾರವನ್ನು ಬೆಳೆಸುವ ಅಪಾಯವೇ ಹೆಚ್ಚು. ಅಂಥವರು ಇತರರ ಮಾತನ್ನು ಕೇಳಲು ಸಿದ್ಧರಾಗುವುದಿಲ್ಲ. ತಮ್ಮ ಅಭಿಪ್ರಾಯವನ್ನೇ ಅಂತಿಮ ಸತ್ಯವೆಂದು ಭಾವಿಸುತ್ತಾರೆ. ಟೀಕೆ ಅಥವಾ ಸಲಹೆಯನ್ನು ಸಹಿಸಿಕೊಳ್ಳುವುದಿಲ್ಲ. ಪರಿಣಾಮವಾಗಿ ಹೊಸದನ್ನು ಕಲಿಯುವ ಅವಕಾಶವನ್ನೇ ಕಳೆದುಕೊಳ್ಳುತ್ತಾರೆ. ಇದಕ್ಕೆ ವಿರುದ್ಧವಾಗಿ ನಿಜವಾದ ಜ್ಞಾನಿಗಳು ಅತ್ಯಂತ ವಿನಮ್ರರಾಗಿರುತ್ತಾರೆ. ಅವರಿಗೆ ಎಷ್ಟೇ ತಿಳಿದರೂ ಇನ್ನೂ ತಿಳಿಯಬೇಕಾದದ್ದು ಅಪಾರವಾಗಿದೆ ಎಂಬ ಅರಿವು ಇರುತ್ತದೆ. ಆದ್ದರಿಂದಲೇ ಅವರು ಎಲ್ಲರಿಂದಲೂ ಕಲಿಯಲು ಸಿದ್ಧರಾಗಿರುತ್ತಾರೆ. ವಿದ್ಯಾ ದದಾತಿ ವಿನಯಂ, ಅಂದರೆ ವಿದ್ಯೆಯು ವಿನಯವನ್ನು ಕೊಡುತ್ತದೆ ಎಂಬ ಸುಭಾಷಿತವು ಇದೇ ಸತ್ಯವನ್ನು ಸಾರುತ್ತದೆ. ಕನ್ನಡದಲ್ಲಿಯೂ ಒಂದು ಗಾದೆ ಇದೆ, ತುಂಬಿದ ಕೊಡ ತುಳುಕುವುದಿಲ್ಲ. ತುಂಬಿದ ಜ್ಞಾನವು ಮನುಷ್ಯನನ್ನು ಶಾಂತ, ಸಂಯಮಿ ಮತ್ತು ವಿನಯಶೀಲನನ್ನಾಗಿ ಮಾಡುತ್ತದೆ. ನಮ್ಮಲ್ಲಿ ಮಹತ್ತರ ಸಾಧನೆ ಮಾಡಿ ಬಾಳಿ ಬದುಕಿದ ಅನೇಕ ಮಹಾನ್ ಸಾಧಕರುಗಳು ಇದೇ ಸ್ವಭಾವವನ್ನು ಬೆಳೆಸಿಕೊಂಡಿದ್ದವರಾಗಿದ್ದರು. ಥಟ್ಟನೆ ಜ್ಞಾಪಕವಾಗುವ ಹೆಸರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರದ್ದು. ತಾವು ಅಪ್ರತಿಮ ನಟರಾದರೂ ಸಜ್ಜನಿಕೆಯ ಮೂರ್ತಿಯಾಗಿದ್ದರು. ತಾನಿನ್ನೂ ಕಲಿಯಬೇಕಾದದ್ದು ಬಹಳವಿದೆ ಎನ್ನುತ್ತಿದ್ದರು. ಅದೇ ರೀತಿ ಅದ್ಭುತ ಗಾಯಕ SP ಬಾಲಸುಬ್ರಹ್ಮಣ್ಯಂ ನಾನಿನ್ನು ಕಲಿಯುತ್ತಿರುವ ಬಾಲಕ ಎಂದೇ ವಿನೀತ ಭಾವದಿಂದ ಹೇಳುತ್ತಿದ್ದರು. ಖಾಲಿ ಕೊಳವೇ ಹೆಚ್ಚು ಸದ್ದು ಮಾಡುವಂತೆ ಅಲ್ಪಜ್ಞಾನವೇ ಹೆಚ್ಚಾಗಿ ಪ್ರದರ್ಶನಕ್ಕೆ ಬರುತ್ತದೆ. ನಮ್ಮ ಗುರಿ ಅಲ್ಪಜ್ಞಾನದಿಂದ ಗರ್ವಿಸುವುದು ಆಗಿರಬಾರದು. ನಿರಂತರವಾಗಿ ಕಲಿಯುತ್ತಾ ವಿನಯವನ್ನು ಉಳಿಸಿಕೊಳ್ಳುವುದಾಗಿರಬೇಕು. ಜ್ಞಾನಕ್ಕೆ ಅಲಂಕಾರ ಗರ್ವ ಅಲ್ಲ, ವಿನಯವೇ ಅದರ ನಿಜವಾದ ಅಲಂಕಾರ. ವಿನಯದಿಂದ ಕೂಡಿದ ವಿದ್ಯೆಯೇ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಲ್ಪಜ್ಞಾನ ಅಹಂಕಾರವನ್ನು ಬೆಳೆಸುತ್ತದೆ. ಸಂಪೂರ್ಣ ಜ್ಞಾನ ವಿನಯವನ್ನು ಅರಳಿಸುತ್ತದೆ. ನಾವು ಮಾತ್ರ ಅಲ್ಪಜ್ಞಾನಿಗಳಾಗದೆ ನಿಜವಾದ ಜ್ಞಾನಿಗಳಾಗಲು ಪ್ರಯತ್ನಿಸೋಣ.